ಜಗತ್ತಿನ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಯಾರಂತ ನಿಮ್ಗೆ ಗೊತ್ತಾ? ಆ ವ್ಯಕ್ತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಕಳ್ಕೊಂಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾ? ಸ್ನೇಹಿತರೆ, ಸರ್ ಐಸಾಕ್ ನ್ಯೂಟನ್ ಇವರು ಗ್ರಾವಿಟಿಯನ್ನು ಕಂಡುಹಿಡಿತಾರೆ. ಹೀಸ್ ಅ ಜೀನಿಯಸ್ ಇನ್ ಸೈನ್ಸ್. ಆದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇವರು ಫೇಲ್ಯೂರ್ ಆಗ್ತಾರೆ. 17th ಸೆಂಚುರಿನಲ್ಲಿ ಇವರು ಸೌತ್ ಸಿ ಅನ್ನೋ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 180 ಲೆವೆಲ್ಗೆ ಸ್ಟಾಕನ್ನು ಬೈ ಮಾಡ್ತಾರೆ. ಒಂದು 6 ತಿಂಗಳಲ್ಲೇ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 360 ರೀಚ್ ಆಗುತ್ತೆ, ಡಬಲ್ ಆಗುತ್ತೆ. ತುಂಬ ಖುಷಿಯಿಂದ ಪ್ರಾಫಿಟ್ ಬುಕ್ ಮಾಡ್ತಾರೆ. ಆದರೆ ನೋಡ್ತಿದ್ದಂಗೆ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 680 ರೀಚ್ ಆಗುತ್ತೆ. ಆ ಸಂದರ್ಭದಲ್ಲಿ ಸರ್ ಐಸಾಕ್ ನ್ಯೂಟನ್ಗೆ ತಡ್ಕೊಳಕ್ಕಾಗಲ್ಲ. ಆಸೆ ಅನ್ನೋದು ಎಲ್ಲರಿಗಿದ್ದೇ ಇರುತ್ತೆ. ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಸೊ ಅದಕ್ಕೋಸ್ಕರ ಸರ್ ಐಸಾಕ್ ನ್ಯೂಟನ್ ಅವ್ರು ಏನು ಮಾಡ್ತಾರೆ ಅಂತಂದರೆ 680 ಲೆವೆಲಲ್ಲಿ ಮತ್ತೆ ಎಂಟ್ರಿ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೋದು ಅಂತೇಳಿ. ಅದಾದಮೇಲೆ ಸ್ಟಾಕ್ ಕಂಟಿನ್ಯೂ ಕರೆಕ್ಷನ್ ಆಗ್ತಾ 170 ಲೆವೆಲ್ಗೆ ರೀಚ್ ಆಗುತ್ತೆ. ಹಿಂದೆ ಮಾಡಿದಂಥ ಎಲ್ಲ ಲಾಭವನ್ನು ಸರ್ ಐಸಾಕ್ ನ್ಯೂಟನ್ ಅವರು ಕಳ್ಕೊತಾರೆ. ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇಂಟೆಲಿಜೆನ್ಸ್ ಮುಖ್ಯ ಅಲ್ಲ, ಫಿಯರ್ ಮತ್ತು ಗ್ರೀಡ್ಗಳನ್ನು ಕಂಟ್ರೋಲ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೇ ಲೈಕ್ ಮಾಡಿ, ಫಾಲೋ ಮಾಡಿ. ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಇಂಟೆಲಿಜೆನ್ಸ್ ಮುಖ್ಯನಾ ಅಥವಾ ನಮ್ಮ ಇಮೋಷನ್ಸ್ಗಳನ್ನು ಕಂಟ್ರೋಲ್ ಮಾಡೋದು ಮುಖ್ಯ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.